ಜೈಲಿನಲ್ಲಿ ನಟ ದರ್ಶನ್ ಸಿಗರೇಟ್ ಸೇದುತ್ತಾ ಇರುವಂತಹ ಫೋಟೋ ವೈರಲ್ ಆಗಿದೆ. ಈ ವಿಚಾರವಾಗಿ ಮಾತನಾಡೋದಕ್ಕೆ ನಮ್ಮ ಜೊತೆಗೆ ನಿವೃತ್ತ ಎಸ್ ಪಿ ಶೇಷನ್ ಅವರಿದ್ದಾರೆ, ಮಾತಾಡ್ಸೋಣ. ಸರ್, ಆ ಒಂದು ಫೋಟೋ ಗಮನಿಸಿರ್ತೀರಾ, ಸೊ ನಿಮ್ಮ ರಿಯಾಕ್ಷನ್ ಸರ್ ಆ ಒಂದು ಫೋಟೋ ಬಗ್ಗೆ? ಇಷ್ಟೆಲ್ಲ ಸಿಗತ್ತಾ ಜೈಲಲ್ಲಿ ಅಂತ ಹೇಳಿದ್ರೆ, ಇದೆಲ್ಲ ಬಹುಶಃ ಸಾಮಾನ್ಯ ಖೈದಿಗಳಿಗೆ ಯಾರಿಗೂ ಕೂಡ ಸಿಗಲ್ಲ. ಸೊ ಇವ್ರಿಗೆಲ್ಲ ಸಿಗತ್ತೆ ಅಂದರೆ ಬಹುಶಃ ಜೈಲಧಿಕಾರಿಗಳು ಕೂಡ ಇದು ಲಾಭ ಪಡ್ಕೋತಾರೆ ಅಂತ ಅನ್ಸತ್ತಲ್ವಾ? ನೋಡಿ, ಜೈಲಿನಲ್ಲಿ ಅಧಿಕಾರಿಗಳಾಗಿರ್ತಕ್ಕಂಥವರು ಅವ್ರದ್ದೇ ಆದಂಥ ಜೈಲ್ ಮ್ಯಾನ್ಯಲ್ಲು, ಅವರ ಇತಿಮಿತಿಗಳು, ರೀತಿ ನೀತಿಗಳು ಮತ್ತು ಆರೋಪಿಗಳನ್ನು, ಅಪರಾಧಿಗಳನ್ನು ಯಾವ ರೀತಿ ನಡೆಸ್ಕೋಬೇಕು ಅನ್ನೋದು ಅವ್ರಿಗೆ ಗೊತ್ತಿರ್ತದೆ. ಈ ಥರ ನಾನು ನೋಡ್ತಾಗ ಸಂದರ್ಭ ಅಷ್ಟು ಪ್ರೋತ್ಸಾಹದಾಯಕವಾಗಿಲ್ಲ. ಇಟ್ ಇಸ್ ರಾದರ್ ಅಬ್ಜೆಕ್ಷನಬಲ್. ಇದ್ರ ಬಗ್ಗೆ ಸಂಬಂಧಪಟ್ಟ ಯಾರೇ ಆಗಿರಲಿ ಈ ರೀತಿ ನಡೆಸ್ಕೊಂಡಿದ್ರೆ ಅವ್ರ ಮೇಲೆ ಮೇಲಧಿಕಾರಿಗಳು ಗಮನ ಹರಿಸಿ ಒಂದು ಕ್ರಮಕ್ಕೆ ಅವಕಾಶ ಇದೆ. ಸರ್, ಮೇಲಧಿಕಾರಿಗಳೇ ಇನ್ವಾಲ್ವ್ ಆಗಿದ್ರೆ ಏನು ಮಾಡೋದು ಸರ್? ಅಂದರೆ ಬಹುಶಃ ಇಷ್ಟೆಲ್ಲ ಸಿಗತ್ತೆ ಅಂದರೆ ಮೇಲಧಿಕಾರಿಗಳ ಗಮನಕ್ಕೆ ಇಲ್ಲದೆ ಇದೆಲ್ಲವೂ ಕೂಡ ಆಗೋದಿಲ್ಲ ಅಂತ ಸೊ ಬಹುಶಃ ನಿಮಗೂ ಕೂಡ ಅನ್ಸತ್ತೆ ಅಲ್ವಾ? ಅಂದರೆ ಆಗುತ್ತೆ. ಇದರಲ್ಲಿ ಏನಾಗುತ್ತೆ ಅಂತಂದರೆ ರೂಲ್ ಆಫ್ ಲಾ ಅನ್ನೋದು ಮತ್ತು ಅವ್ರಿರ್ತಕ್ಕಂಥ ಕೋಡ್ ಆಫ್ ಕಾಂಡಕ್ಟು ಮತ್ತು ಅವ್ರು ನಡ್ಸ್ಕೊಳ್ತಕ್ಕಂಥ ರೀತಿ ನೀತಿಗಳನ್ನು ಅಲ್ಲಿನ ಅಧಿಕಾರಿಗಳು ಇದ್ರ ಕಡೆ ಗಮನ ಹರಿಸಿ ಈ ಥರ ಆಗ್ತಕ್ಕಂಥದ್ದು ಯಾರೂ ಕೂಡ ಇದನ್ನು ಸರಿ ಅಂತ ಹೇಳೋದಿಲ್ಲ. ಇದಕ್ಕೆ ಕಡಿವಾಣ ಹಾಕಲೇಬೇಕಾಗ್ತದೆ. ಯಾಕಂದರೆ ದಿಸ್ ಕ್ಯಾರೀಸ್ ಎ ಲಾಟ್ ಆಫ್ ಮೆಸೇಜ್ ಟು ದಿ ಸೊಸೈಟಿ ಅಟ್ ಲಾರ್ಜ್. ಹಾಗಾಗಿ ಸಂಬಂಧಪಟ್ಟವರು ಇಂಥದ್ದನ್ನು ಮುಂದೆ ವರ್ಷದೆ ಇದ್ದಂಗೆ ನೋಡ್ಕೋಬೇಕಾಗ್ತದೆ. ಸರ್, ಬಹುಶಃ ಇಂತಹ ಒಂದು ಫೆಸಿಲಿಟಿಗಳು ಸಾಮಾನ್ಯ ಖೈದಿಗಳಿಗೆ ಸಿಗಲ್ಲ ಅನ್ಕೊಂತೀನಿ. ಬಹುಶಃ ಒಳ್ಳೆ ಹೆಸರು ಮಾಡಿರೋರು, ಜೊತೆಗೆ ಕೊಲೆಗಳು ಹೆಚ್ಚಾಗಿ ಯಾರು ಮಾಡಿರ್ತಾರೆ ಅಂಥವ್ರಿಗೆ ಸಿಗುವಂಥದ್ದು ಎಲ್ಲೊಂದು ಕಡೆ ವಿಪರ್ಯಾಸ ಅನ್ಸಲ್ವ ಸರ್? ಈ ವಿಚಾರವಾಗಿ ಜನರಲೈಸ್ ಮಾಡಲಿಕ್ಕೆ ಬರೋದಿಲ್ಲ. ನಾನು ಹೇಳ್ತಿರ್ತಕ್ಕಂಥದ್ದು ಖೈದಿಗಳನ್ನು ಯಾವ ರೀತಿ ಜೈಲಲ್ಲಿ ನಡೆಸ್ಕೋಬೇಕು ಅನ್ನೋದ್ರ ಬಗ್ಗೆ ಮಾತ್ರ ಸ್ಥಿಮಿತವಾಗಿದೆ. ಮಿಕ್ಕಿದ ಕ್ರೈಮ್ಸ್ ಬಗ್ಗೆ ಹೇಳಬೇಕಟ್ಟೆ ಅದು ದೊಡ್ಡ ಓಷನ್ ಇದ್ದಂಗೆ. ಅದು ಇಟ್ ಡಿಫರ್ಸ್ ಫ್ರಮ್ ಪ್ಲೇಸ್, ಫ್ರಮ್ ಪರ್ಸನ್, ಸೋ ಮೆನಿ ಅದರ್ ಆಸ್ಪೆಕ್ಟ್ಸ್. ಇಲ್ಲಿ ಜೈಲಿನಲ್ಲಿ ಎಲ್ಲರೂ ಒಂದೇ, ಕಾನೂನು ಮುಂದೆ ಪ್ರತಿಯೊಬ್ಬರೂ ಒಂದೇ ರೀತಿ. ಅದರಲ್ಲಿ ಅವ್ರಿಗೆ ಇವ್ರಿಗೆ ಅಂತನ ಪ್ರಶ್ನೆ, ಭಾವನೆ ಅಥವಾ ಇದು ವ್ಯತ್ಯಾಸ ಇರೋದಿಲ್ಲ. ಹಾಗಾಗಿ ಯಾವ ರೀತಿಗೆ ಕ್ರಮಬದ್ಧವಾಗಿ ನಡೆಸ್ಕೋಬೇಕೋ ಆರೋಪಿಗಳನ್ನು, ಅಪರಾಧಿಗಳನ್ನು ಆ ರೀತಿ ಮಾತ್ರ ನಡೆಸ್ಕೋಬೇಕು. ಅವ್ರಿಗೆ ಈ ಥರ ಫುಲ್ ಲಿಬರ್ಟಿ ಕೊಟ್ಟು ಮಾಡಬೇಕು ಅಂತ ಯಾವ ಮ್ಯಾನ್ಯುನಲ್ಲಿ ಅದು ಎಲ್ಲಿ ಕೂಡ ಇಲ್ಲ. ಇದು ಖಂಡನೀಯ. ಇದು ನೋ ಒನ್ ವಿಲ್ ಅಪ್ರಿಷಿಯೇಟ್ ದಿಸ್.